ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು PUC ಮತ್ತು ಡಿಗ್ರಿನ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಖಾಲಿ ಇರುವ ಗುಮಾಸ್ತ ಮತ್ತು ಲೆಕ್ಕಿಗ ಹುದ್ದೆಗಳ ಭರ್ತಿಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಸೊ ಅದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಎಷ್ಟು ವೇಕೆನ್ಸಿ ಇದೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೆಯದಾಗಿ ಲೆಕ್ಕ ಪರಿಶೋಧನೆ ಇಲಾಖೆಯಲ್ಲಿ ಗುಮಾಸ್ತ ಮತ್ತು ಲೆಕ್ಕಿಗ ಹುದ್ದೆಗಳು ಖಾಲಿ ಇದಾವೆ. ಸೊ ಇವಾಗ ಹುದ್ದೆಗಳ ವಿವರನ ತಿಳ್ಕೊಳ್ಳೋಣ. ಭಾರತೀಯ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧನೆ ಇಲಾಖೆಯಾಗಿರುತ್ತೆ. ಸೊ ಇದರಲ್ಲಿ ಹುದ್ದೆಗಳು ಯಾವ್ದಾವ್ದು ಖಾಲಿ ಇದೆ ಅಂದರೆ ಕ್ಲರ್ಕ್ ಮತ್ತು ಅಕೌಂಟೆಂಟ್ಗೆ ಖಾಲಿ ಇದೆ. ಸೊ ಹುದ್ದೆಗಳ ಸಂಖ್ಯೆ 211 ಇದೆ ಮತ್ತು ಭಾರತಾದ್ಯಂತ ಇದು ಹುದ್ದೆಗಳು ಖಾಲಿ ಇದಾವೆ. ಸೊ ಹುದ್ದೆಗಳ ಹಂಚಿಕೆನ ಇವಾಗ ನೋಡೋಣ ಬನ್ನಿ. ಸೊ ಹುದ್ದೆಗಳ ಹಂಚಿಕೆಯಲ್ಲಿ ಅಕೌಂಟೆಂಟ್ ಅಥವಾ ಆಡಿಟರ್ಗೆ 99 ಹುದ್ದೆಗಳು ಖಾಲಿ ಇದೆ. ಅದೇ ಥರ ಕ್ಲರ್ಕ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ಗೆ 112 ಹುದ್ದೆಗಳು ಖಾಲಿ ಇದ್ದಾವೆ. ಒಟ್ಟು 211 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಇದಕ್ಕೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಮೊದಲನೆಯದಾಗಿ ಆಡಿಟರ್ ಅಥವಾ ಅಕೌಂಟೆಂಟ್ಗೆ ಲೆವೆಲ್ 2 ಅಲ್ಲಿ ಪೇ ಮಾಡ್ತಾರೆ 19,900ರಿಂದ 63,200 ರೂಪಾಯಿವರೆಗೆ. ಅದೇ ತರ ಕ್ಲರ್ಕ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ಗೆ ಲೆವೆಲ್ 2 ಅಲ್ಲಿ 19,900ರಿಂದ 63,200 ರೂಪಾಯಿವರೆಗೆ ಪೇ ಮಾಡ್ತಾರೆ. ಸೊ ಅದೇ ತರ ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಎಷ್ಟಿರ್ಬೇಕಪ್ಪ ಅಂದ್ರೆ ಆಡಿಟರ್ ಅಥವಾ ಅಕೌಂಟೆಂಟ್ಗೆ ನೀವು ಯಾವುದೇ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ವಿಷಯದಲ್ಲಿ ನೀವು ಪದವಿನ ಮುಗಿಸಿರ್ಬೇಕಾಗಿರುತ್ತೆ. ಅಂದರೆ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದೇ ಥರ ಕ್ಲರ್ಕ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ಗೆ ನೀವು PUCನ ಮುಗಿಸಿರ್ಬೇಕಾಗಿರುತ್ತೆ. ಸೊ ಯಾರೆಲ್ಲ PUCನ ಮುಗಿಸಿದಿರಾ ಸೊ ಅವರು ಕ್ಲರ್ಕ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಸೊ ಅಪ್ಲಿಕೇಶನ್ ಫೀಸ್ ಯಾವುದೇ ಥರದ್ದು ಇಲ್ಲ. ಸೊ ಅಪ್ಲಿಕೇಶನ್ ನೀವು ಫ್ರೀಯಾಗಿ ಹಾಕ್ಬೋದು, ಯಾಕಂದರೆ ಅರ್ಜಿ ಶುಲ್ಕ ಯಾವುದು ಕೂಡ ಇಲ್ಲ. ಸೊ ಅದೇ ಥರ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಎಷ್ಟಪ್ಪ ಅಂತಂದರೆ ಕನಿಷ್ಠ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ 27 ವರ್ಷ ಆಗಿರಬೇಕು. ಸೊ ಅದನ್ನು ಮೀರಿರಬಾರ್ದು. ಅದೇ ಥರ ಏಜ್ ರಿಲ್ಯಾಕ್ಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ SC ST ಥರಲ್ಲ ಅವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಸಿಯೇಷನ್ ಕೊಟ್ಟಿದ್ದಾರೆ. ಅದೇ ಥರ ಇತರೆ ಹಿಂದುಳಿದ ವರ್ಗ ಅಂದರೆ OBC ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸಿಯೇಷನ್ ಕೊಟ್ಟಿದ್ದಾರೆ. ಅದೇ ಥರ PW ಕ್ಯಾಂಡಿಡೇಟ್ ಅಂದರೆ ಅಂಗವಿಕಲರು ಯಾರ್ಯಾರಿದ್ದಾರೆ ಅವರಿಗೆಲ್ಲ 10 ವರ್ಷ ಏಜ್ ರಿಲ್ಯಾಕ್ಸಿಯೇಷನ್ ಕೊಟ್ಟಿದ್ದಾರೆ. ಇದು ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಮಾಡ್ತಾರೆ ಅಂದರೆ ಲಿಖಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಅದಾದಮೇಲೆ ಅರ್ಜಿನ ಹೇಗೆ ಹಾಕ್ಬೇಕಪ್ಪ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿನ 28/12/2023ರಿಂದ ಕಾಲ್ ಮಾಡಿದ್ದಾರೆ. ಸೊ ಅದೇ ಥರ ಕೊನೆಯ ದಿನಾಂಕ ಬಂದ್ಬಿಟ್ಟು 28/1/2024 ಆಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಇದನ್ನು ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಪೋಸ್ಟ್ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.